ಧಾರ್ಮಿಕ ಸೇವೆ ಸಲ್ಲಿಸುವ ಮುಜರಾಯಿ ಖಾತೆ ನನಗೆ ಸಿಕ್ಕಿರುವುದು ನನ್ನ ಸೌಭಾಗ್ಯವೆಂದು ಭಾವಿಸುತ್ತೇನೆ ಅಂತ ಮುಜರಾಯಿ ಮತ್ತು ಮೀನುಗಾರಿಕೆ ಬಂದರು ಖಾತೆ ಸಚಿವ ಬಸವಂತಪ್ಪ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ತಮ್ಮ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಸಂಪೂರ್ಣ ನ್ಯೂಸ್ ಜೊತೆ ಮಾತನಾಡಿದ ಅವರು, ಸಚಿವ ರಾಮಲಿಂಗಾರೆಡ್ಡಿ ಮಾರ್ಗದರ್ಶನದಲ್ಲಿ ಇಲಾಖೆಯಲ್ಲಿ ಉತ್ತಮ ಯೋಜನೆ ಕಾರ್ಯಗತಗೊಳಿಸುತ್ತೇನೆ ಅಂತ ಹೇಳಿದರು. ಇನ್ನು ಸಚಿವ ಬಸವಂತಪ್ಪ ಜೊತೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನಡೆಸಿರುವ ಚಿಟ್ಚಾಟ್ ಎಲ್ಲಿದೆ ನೋಡಿ. ಸರ್ಕಾರದಲ್ಲಿ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ನಿರ್ಣಯವನ್ನ ತೆಗೆದುಕೊಂಡಿರುವಂಥದ್ದು. ಬಸವಂತಪ್ಪನವರಿಗೆ ಮುಜರಾಯಿ ಖಾತೆಯನ್ನ ವಹಿಸಿರುವಂಥದ್ದು. ಬಸವಂತಪ್ಪನವರು ಇದೀಗ ಅತ್ಯಂತ ಸರಳ ಸಜ್ಜನಿಕೆಯ ಬಸವಂತಪ್ಪನವರು ಆ ಖಾತೆಯನ್ನು ವಹಿಸಿಕೊಂಡಿದ್ದಾರೆ. ಇವತ್ತಷ್ಟೇ ವಿಧಾನಸೌಧದಲ್ಲಿ ಅವರು ಅವರ ಕೊಠಡಿಯ ಪೂಜೆಯನ್ನ ಕೂಡ ನೆರವೇರಿಸಿದ್ದಾರೆ. ನಮ್ಮ ಜೊತೆ ಇಲ್ಲಿ ಬಸವಂತಪ್ಪನವರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ಕಣ. ಸರ್ ನಮಸ್ಕಾರ, ನಿಮಗೆ ಕಂಗ್ರ್ಯಾಚುಲೇಷನ್ ಸರ್, ಶುಭಾಶಯಗಳು. ಇವತ್ತಷ್ಟೇ ಆಫೀಸ್ ಕೂಡ ಓಪನ್ ಮಾಡಿದ್ದೀರಿ. ಮುಜರಾಯಿ ಖಾತೆ ತಮಗೆ ಸಿಕ್ಕದಂಥ ಸಂದರ್ಭದಲ್ಲಿ ಏನು ಅನ್ಸುತ್ತೆ? ನಮಗೆ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಇಂಥ ಒಂದು ಧಾರ್ಮಿಕ ಕ್ಷೇತ್ರದ ಒಂದು ಸೇವೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿದ್ರೆ ಇದನ್ನು ಸಮರ್ಪಕವಾಗಿ ನಾನು ನಿರ್ವಹಣೆ ಮಾಡ್ಬೇಕಂತ ಭಾಳ ಮಹದ ಆಸೆ ಐತಿ. ಬಂದರು ಖಾತೆ ಮತ್ತು ಮೀನುಗಾರಿಕೆ ಸಚಿವ ಸ್ಥಾನ ಕೂಡ ತಮಗೆ ಕೊಟ್ಟಿರುವಂಥದ್ದು. ಸಾಧಾರಣವಾಗಿ ಈ ಕರಾವಳಿ ಭಾಗದವರಿಗೆ ಇದನ್ನ ಕೊಡ್ತಾ ಇರುವಂಥದ್ದು, ತಾವು ಇದನ್ನು ವಹಿಸ್ಕೊಂಡಿದ್ದೀರಿ, ಹೇಗೆ ಅನಿಸ್ತಾ ಇದೆ ಖಾತೆ? ಆ ಭಾಗದ ಕರಾವಳಿ ಪ್ರದೇಶ ಭಾಗದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯದ ಬಗ್ಗೆ ಇರಬಹುದು, ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನು ಅಧ್ಯಯನ ಮಾಡಿಬಿಟ್ಟು ಕೂಡಲೇ ನಾನು ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಸಮಸ್ಯೆಗಳನ್ನು ಆಲಿಸಿ ಅಲ್ಲಿ ಏನು ಬೇಕು ಅವಶ್ಯಕತೆ ಇದೆ ಮೂಲವಾಗಿ ಅಲ್ಲಿ ಉಳಿದು ತುಂಬ್ತಿರ್ತಕ್ಕಂಥದ್ದನ್ನು ಅನೇಕ ಸಂದರ್ಭದಲ್ಲಿ ನಾನು ಕೇಳಿದ್ದೀನಿ. ಅವನ್ನು ಸಹ ಆದಷ್ಟು ಬೇಗ ಅದಕ್ಕೆ ಏನಾದರೂ ಪರಿಹಾರ ಕಂಡು ಆ ಭಾಗದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಆ ಭಾಗದ ಜನಪ್ರತಿನಿಧಿಗಳು ಮತ್ತು ನಮ್ಮ ಸಂಬಂಧಪಟ್ಟ ಕಡಲು ತೀರದಲ್ಲಿರ್ತಕ್ಕಂಥ ಕಾರ್ಮಿಕರು ಮತ್ತು ಅವ್ರನ್ನೆಲ್ಲರನ್ನು ಭೇಟಿ ಮಾಡಿ ಅವ್ರನ್ನೆಲ್ಲವನ್ನು ಆಲಿಸಿ ಸಮಸ್ಯೆಗಳನ್ನು ಅದಕ್ಕೆ ಪರಿಹಾರ ಕಾಣಲಿಕ್ಕೆ ನಾನು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಅಂಥದ್ದು ಪರಿಹಾರ ಮಾಡಲಿಕ್ಕೆ ಕಾಮಡಿಕೆ ಪ್ರಯತ್ನ ಮಾಡ್ತೀನಿ. ಈಗ ಬಂದರು ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಅದರಲ್ಲೂ ಸಾಕಷ್ಟು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಭಾಗದಲ್ಲಿ, ಯಾಕಂದ್ರೆ ಅಲ್ಲಿ ಕರಾವಳಿ ಇರುವಂಥದ್ದು, ಅಲ್ಲಿ ಈ ಹೂಳು ತುಂಬುವಂಥ ಸಮಸ್ಯೆ ಬಹಳ ಇದಾಗಿ ನಿನ್ನೆ ತಾನೇ ಒಂದು ತದಡಿ ಅಂತ ಹೇಳಿ ಒಂದು ಉತ್ತರ ಕನ್ನಡದಲ್ಲಿ ಏನೋ ಬಂದರಿದೆ, ಬಹಳ ಪ್ರಮುಖವಾಗಿರ್ತಕ್ಕಂಥ ಬಂದರು. ಅಲ್ಲಿ ಈ ಹೂಳಿನ ಕಾರಣಕ್ಕೋಸ್ಕರವಾಗಿನೇ ಒಂದು ಬೋಟ್ ಕೂಡ ಮುಗಿಚಿ ಹೋಗಿರುವಂಥದ್ದು, ಅವ್ರನ್ನೆಲ್ಲ ಬಚಾವ್ ಮಾಡಿದ್ದಾರೆ. ಹಾಗಾಗಿ ಸಾಕಷ್ಟು ಜನ ಅಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ, ಮೀನುಗಾರಿಕೆ ಸಚಿವರು ಬಂದರು ಸಚಿವರು ಬರಬೇಕು, ನಮ್ಮ ಸಮಸ್ಯೆನ ಆಲಿಸ್ಬೇಕು ಅಂತೇಳಿ ಅಧಿವೇಶನ ನಡೀತಾ ಇದೆ. ಏನು ಈಗ ಅದು ತಾವು ಹೇಳಿದ ಮಾಹಿತಿಯನ್ನು ಸಹ ತಗೊಂಡು ಮತ್ತೆ ಅಲ್ಲಿ ಮುಂದೆ ಆಗಿರ್ತಕ್ಕಂಥದ್ದು ಏನಿದೆಯಲ್ಲ ಆ ಬಗ್ಗೆನೂ ಸಹ ಸಮಸ್ಯೆಗಳನ್ನು ಆಲಿಸಿ ಹೂಳು ತುಂಬಕ್ಕೆ ಮತ್ತು ನಮ್ಮ ಏನು ಬಂದರಿನಲ್ಲಿ ಆಗಿರ್ತಕ್ಕಂಥ ನಿಲ್ದಾಣದಲ್ಲಿ ಏನು ಅಡೆತಡೆ ಆಗಿರ್ತಕ್ಕಂಥವುಗಳನ್ನು ಕೂಲಂಕುಷ ಪರಿಶೀಲನೆ ಮಾಡಿ ಆ ನಿಲ್ದಾಣವನ್ನು ಸಮರ್ಪಕವಾಗಿ ಉಪಯೋಗಕ್ಕೆ ಬರೋ ರೀತಿಯಲ್ಲಿ ಆ ಮೀನುಗಾರರಿಗೆ ನಾನು ಅನುಕೂಲ ಮಾಡಿಕೊಡೋಕ್ಕೆ ನಾನು ವಿಸಿಟ್ ಸದ್ಯದಲ್ಲೇ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಹೋಗ್ತೇನೆ. ಈಗ ಅಧಿವೇಶನ ಪ್ರಾರಂಭ ಆಗಿರೋದ್ರಿಂದ ನಾವು ಇಲ್ಲಿ ಅಧಿವೇಶನದಲ್ಲಿ ಭಾಗವಹಿಸೋದ್ರಿಂದ ಹಂಗಾಗಿ ಒಂದೆರಡು ದಿನ ವಿಳಂಬ ಆಗೈತಿ. ಕೂಡಲೇ ನಾನು ಬಂದು ಮೊದಲನೇ ಆದ್ಯತೆಯನ್ನು ಅಲ್ಲಿಗೆ ನಾನು ಭೇಟಿ ನೀಡಿ ಆ ಒಂದು ನಮ್ಮ ಮೀನುಗಾರರು ಸಮಸ್ಯೆಗಳನ್ನು ಮೊದಲನೇ ಹಂತಕ್ಕೆ ನಾನು ಆಲಿಸಿ ಅದಕ್ಕೆ ಏನು ತುರ್ತಾಗಿ ಮಾಡ್ಬೇಕಂತ ಹೋದವೋ ಅವನ್ನ ಮೊದಲನೇ